ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಹಿತದೃಷ್ಟಿಯಿಂದ ಉತ್ತಮ ಮಳೆಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಶುಕ್ರವಾರ ಮಾನ್ವಿಯಲ್ಲಿ ಅದ್ದೂರಿ ಪಾದಯಾತ್ರೆ ನಡೆಯಿತು. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ನೀರಮಾನ್ವಿಯ ಯಲ್ಲಮ್ಮ ದೇವಸ್ಥಾನದವರೆಗೆ ನಡೆದ ಪಾದಯಾತ್ರೆಗೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಚಾಲನೆ ಕೊಟ್ಟಿದ್ದಾರೆ. ಪಾದಯಾತ್ರೆಯಲ್ಲಿ ಸಾವಿರಾರು ರೈತರು, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ, ಮಳೆಯ ಕೊರತೆಯಿಂದಾಗಿ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗುವ ಸ್ಥಿತಿ ನಿರ್ಮಾಣವಾಗಿದೆ. ರೈತರ ಪರವಾಗಿ ಜೆಡಿಎಸ್ ಪಕ್ಷ ಈ ಪಾದಯಾತ್ರೆ ಆಯೋಜನೆ ಮಾಡಿದ್ದು, ದೇವರು ಉತ್ತಮ ಮಳೆ ಕೊಟ್ಟು ರೈತರ ಬದುಕಿಗೆ ನೆಮ್ಮದಿ ತರಲಿ ಎಂಬುದು ನಮ್ಮ ಪ್ರಾರ್ಥನೆ ಎಂದಿದ್ದಾರೆ. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಮಾನ್ವಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ಕೊಡಲಾಗಿದೆ. ಸಿಂಧನೂರು ತಾಲೂಕಿನ ಅಂಬಾ ಮಠದಲ್ಲಿಯೂ ಕೂಡ ಮಳೆಗಾಗಿ ವಿಶೇಷ ಪೂಜೆ ನಡೆದಿದ್ದು, ದೇವರು ರೈತರ ಕಷ್ಟವನ್ನ ನಿವಾರಿಸಿ ಉತ್ತಮ ಮಳೆ ಕರುಣಿಸಲಿ ಅಂತ ಆಶಿಸಿದ್ದಾರೆ. ಪಾದಯಾತ್ರೆ ಉದ್ದಕ್ಕೂ ರೈತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮಳೆಯ ಅಗತ್ಯತೆ ಕುರಿತು ಘೋಷಣೆಗಳನ್ನ ಕೂಗಿದ್ದಾರೆ. ಯಲ್ಲಮ್ಮ ದೇವಸ್ಥಾನದವರೆಗೆ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನ ಮಳೆಗಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಮಾಜಿ ಸಚಿವರು, ನಮ್ಮ ಆತ್ಮೀಯ ಹಿರಿಯ ಸಹೋದರರಾಗಿರ್ತಕ್ಕಂಥ ಸಿಂಧನೂರಿನ ಶ್ರೀ ವೆಂಕಟರಾವ್ ನಾಡಗೌಡರವರೇ, ನಮ್ಮ ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರು ಆತ್ಮೀಯ ಆಗಿರ್ತಕ್ಕಂಥ ಸ್ಟಾರ್ಟ್ ಮಾಡ್ಬೇಕಂತ ಅರ್ಜೆಂಟಲ್ಲಿ ಪೂಜೆ ಮಾಡಿದ್ವಿ ನಾವು. ಇವತ್ತ ಪೂಜೆಯನ್ನು ನೆರವೇರಿಸುವ ಮೂಲಕ ಮಳೆಗಾಗಿ ಇವತ್ತ ನಮ್ದು 18ನೇ ತಾರೀಕು ಏನಪ್ಪ ಅಂದ್ರೆ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಂತ ಮಾಡಿದೀವಿ ನಾವು. ಯಾವಾಗ ಸಿಂಧನೂರಿನ ನಮ್ಮ ಸಹೋದರ ನಾಡಗೌಡಣ್ಣವರು ಇವತ್ತೇನೋ ಪಾದಯಾತ್ರೆ, ಮಳೆಗಾಗಿ ಪಾದಯಾತ್ರೆ, ಎಲ್ಲರೂ ಮಿನಿಸ್ಟ್ರು ಕೊಡ್ರಿ ನಮಗ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ನಮ್ಗೇನು ಆಯುಷ್ ಕೊಡ್ರಿ ಅಂತೇಳಿ ಪಾದಯಾತ್ರೆ ಅದನ್ನ ನಾಡಗೌಡಣ್ಣವರು ವಿಶೇಷವಾಗಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅವ್ರು ಏನ್ ಮಾಡಿದ್ರು, ಇಲ್ಲಪ್ಪ ನಮ್ಮ ರೈತರು ಬಹಳ ಸಂಕಷ್ಟದಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಏನಪ್ಪ ಅಂದ್ರೆ ಆ ಭಗವಂತನ ಆಶೀರ್ವಾದ ಆಗಲಿ ಎಂಬ ಒಂದು ಉದ್ದೇಶದಿಂದ, ಒಳ್ಳೆ ಮನಸ್ಸಿನಿಂದ ಇವತ್ತ ಸಿಂಧನೂರಿನಿಂದ ಶ್ರೀ ಅಂಬಾದೇವಿ, ಸೋಮಲಾಪುರ ಅಂಬಾದೇವಿ ಮಠದವರೆಗೆ ದೇವಸ್ಥಾನದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಸಹ ಮಾನ್ವಿಯಿಂದ ಹೋಗಿ ಎಷ್ಟು 14ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅವ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಹ ಇವತ್ತು ಅಣ್ಣನವರು ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ರೈತರು ಇವತ್ತು 1.5 ತಿಂಗಳಾಯ್ತು, ಮಳೆ ಆಗಿ 1.5 ತಿಂಗಳಾಯ್ತು ಬಿತ್ತನೆ ಮಾಡಿದ್ರು, ಹತ್ತಿ ಬಿತ್ತಿ ಮಾಡಿದ್ರು. ಇವತ್ತು ಏನಪ್ಪಾ ಅಂದ್ರೆ ಸೂರ್ಯಪಾನ ಬಿತ್ತನೆ ಮಾಡಿದ್ರು. ಇವತ್ತ ನೆಲ್ಲನ್ನು ಸಹ ಬಿತ್ತಿ ಮಾಡ್ಯಾರ, ನೆಲ್ಲನ್ನು ಬಿತ್ತಿದ. ಯಾಕಂದ್ರೆ ನೀರು ಬರ್ಬೋದು, ಮಳೆಯಾಗಿ ಡ್ಯಾಮ್ನಾಗ ಒಂದು ಬೆಳೆಗೆ ನೀರಿದ್ದಿಲ್ಲ, ಇವತ್ತು ಬರ್ಬೋದು ಉದ್ದೇಶದಿಂದ ನೆಲ್ಲು ಸಹ ಬಿತ್ತಿರ. ಸೂರ್ಯಪಾನ ಇವತ್ತ ಇದು ಮಾಡ್ತಾ ಇದ್ದಾರೆ. ಇವತ್ತ 1.5 ತಿಂಗಳನ್ನು ಮಳೆ ಇಲ್ಲ, ಬಹಳ ಗಂಭೀರ ಪರಿಸ್ಥಿತಿ, ಬರಗಾಲ ಆವರಿಸ್ತಕ್ಕಂಥ ಒಂದು ಸಂದರ್ಭ. ಇವತ್ತು ನಾಡಗೌಡರು ಪಾದಯಾತ್ರೆ ಮಾಡಿದ್ರು. ಇವತ್ತು 2 ದಿನ ಆಯ್ತು, ಸ್ವಲ್ಪ ಜಿಲ್ಲೆ ಸ್ಟಾರ್ಟ್ ಆಗಿದೆ. ಈಗ ಇವತ್ತು ನಾವು ಮಾನ್ವಿಯಾಗಿ ನಿನ್ನೆ ಸ್ಟಾರ್ಟ್ ಆಗ್ಬೇಕು ಮಾನ್ವಿಯಾಗ ಮಳೆ. ಇವತ್ತು ಭಗವಂತನ ಕೃಪೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನೆರವೇರಿಸಬೇಕೆಂಬ ಒಂದು ಉದ್ದೇಶದಿಂದ ನಾಡಗೌಡರವರು, ನಾವು ಎಲ್ಲ ನಮ್ಮ ಮುಖಂಡರು ಇವತ್ತ ರೈತರ ಜೊತೆಗೆ ಹೆಜ್ಜೆ ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ರೈತರು ಬಹಳ ಸಂಕಷ್ಟದಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಬಹಳಷ್ಟು ಇವತ್ತೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ರೈತರು ಬಹಳ ಸಂಕಷ್ಟದಲ್ಲಿದ್ರು. ನಾಡಗೌಡರವರು ರೈತ ಸಮಾವೇಶ ಮಾಡಿ ಸಿಂಧನೂರಿನಲ್ಲಿ ಕುಮಾರಸ್ವಾಮಿ ಅಧಿಕಾರ ಇದ್ದಿಲ್ಲ. ಆ ಕುಮಾರಸ್ವಾಮಿ ಅವರು ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ 9 ಜನ, ನಾಡಗೌಡರವರ ಕ್ಷೇತ್ರದಲ್ಲಿ ಎಷ್ಟು ಜನ, ಸುಮಾರು ಒಂದು 18 ಜನ 20 ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಇವತ್ತು 9 ಜನ ಕರ್ಕೊಂಡು ಹಾಕಿದ್ರು ಕುಮಾರಸ್ವಾಮಿ ಅವರ 9 ಜನ ಕರ್ಕೊಂಡಿದ್ವಿ. ಒಬ್ಬೊಬ್ಬರಿಗೆ 50,000 ಸಾವಿರ ಕುಟುಂಬಕ್ಕೆ ಪರಿಹಾರ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ಕೊಡ್ತಕ್ಕಂಥ, ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಿಜವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಪಕ್ಷ ಜನತಾ ದಳ ಜಾತ್ಯತೀತ ಪಕ್ಷ, ಅದು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡರು ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದಾದ್ಮೇಲೆ ನಾಡಗೌಡ ಸಚಿವರಾದ್ರು, ನಾವು ಶಾಸಕರಾದ ನಿಮ್ಮೆಲ್ಲ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ಬಹುಮತದಿಂದ ಸಮ್ಮಿಶ್ರ ಸರ್ಕಾರ ಆದ್ರೂ ಸಹ ರೈತ ಸಂಕಷ್ಟದಲ್ಲಿದ್ದಾರೆ. ಇವ್ರಿಗೆ ಏನಾದ್ರೂ ಒಂದು ಪರಿಹಾರ ಕಂಡುಕೋಬೇಕು ಅಂತೇಳಿ ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಅಂತ ಕೇಳಿಲ್ಲ.
25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನೀವೆಲ್ಲರೂ ಕುಮಾರಸ್ವಾಮಿ ಅವರನ್ನ ಧ್ಯಾನಿಸ್ತಕ್ಕಂಥ ಕೆಲಸ ನೀವು ರೈತರು ಮಾಡಬೇಕು. ಬಹಳ ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ನೆರವಿಗಾಗ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದೆ ಅದು ಜನತಾದಳ ಪಕ್ಷ. ಅದು ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾದಯಾತ್ರೆಯನ್ನ ಇವತ್ತು ಮಾರಿಕಾಂಬಾ ದೇವಿ ದೇವಸ್ಥಾನದಿಂದ ಇವತ್ತು ನೀಲಮಣಿ ಯಲ್ಲಮ್ಮ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನೇ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ರೈತರಿಗಾಗಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಉತ್ತಮ ಮಳೆ ಬರಲಿ, ಉತ್ತಮ ಬೆಳೆ ಬರಲಿ, ಇವತ್ತು ರೈತರು ಚೆನ್ನಾಗಿರಲಿ ಎಂಬ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹೆಜ್ಜೆ ನೀವೆಲ್ಲರೂ ಹಾಕಿ ಇವತ್ತು ಎಲ್ಲ ರೈತರಿಗೆ ನೆರವಿಗೆ ಆಗತಕ್ಕಂಥ ಕೆಲಸ ಮಾಡೋಣ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಜೈ ಜವಾನ್ ಜೈ ಜವಾನ್ ಆ ನಿಟ್ಟಿನಲ್ಲಿ ರೈತರಿಗೆ ನೆರವಿಗೆ ನಾವು ಆಗತಕ್ಕಂಥ ಕೆಲಸ ಇವತ್ತು ಮಾಡುತ್ತಿರುವ ಹಾಗೆ ಬರದ ಛಾಯೆ ರೈತನನ್ನ ಕಂಗಾಲು ಮಾಡಿ, ರೈತ ಆಶಯ ಕಣ್ಣಿನಿಂದ ಮುಗಿಲಿನತ್ತ ನೋಡ್ತಾ ಇದ್ದಾನೆ. ಹಾಕಿದ ಬೆಳೆ ಒಣಗಿ ಹೋಗ್ತಾ ಇರೋದನ್ನ ನಾವು ಸಹಿತ ಎಲ್ಲರೂ ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಯಾರ ಕೈಯಲ್ಲೂ ಇಲ್ಲ. ದೇವರೇ ಇದಕ್ಕೆ ದಾರಿಯನ್ನು ತೋರಿಸಬೇಕಾಗಿರೋದ್ರಿಂದ ನಾನು ಅಮಾವಾಸ್ಯೆಯ ದಿನ ನಮ್ಮ ಭಾಗದ ಅಧಿದೈವತೆ ಅಂಬಾದೇವಿಗೆ ಉಡಿ ತುಂಬಿ ಬೇಡಿ ಬಂದಿದ್ವಿ. ಇವತ್ತು ಮಾನ್ವಿಯಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಮಳೆಗಾಗಿ ಒಂದು ಪಾದಯಾತ್ರೆಯನ್ನ ಈ ಭಾಗದ ಅಧಿದೈವೆ ಯಲ್ಲಮ್ಮ ದೇವಸ್ಥಾನಕ್ಕೆ, ನೀರ್ಮಾನ್ವಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಈ ಗ್ರಾಮ ದೇವತೆಯಿಂದ ಒಂದು ಪಾದಯಾತ್ರೆಯನ್ನ ಸೋದರ ವೆಂಕಟಪ್ಪ ನಾಯಕರವರು ಮಾಡಿದ್ದಾರೆ. ನಮ್ಮೆಲ್ಲರ ವಿನಂತಿ ಮನವಿ ತಾಯಿಗೆ ಇಷ್ಟೇ, ತುಂಗೆಯ ಒಡಲು ತುಂಬಲಿ, ಮಳೆ ಬರಲಿ, ಬಿತ್ತದ ಬೆಳೆ ಹುಲ್ಲೆ ತುಂಬಿ ಹರಿದರೆ ರೈತ ಬದುಕ್ತಾನೆ, ರೈತನ ಬದುಕು ಹಸನಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ತಾಯಿಯ ಮೊರೆ ಹೋಗುವುದು. ಬೇರೆ ದಾರಿ ಆಗೋದಿಲ್ಲ, ಯಾರ ಕೈಯಲ್ಲೂ ಇದು ಇಲ್ಲ. ಅವರ ತಾಯಿಯ ಕೃಪೆಯಿಂದನೇ ಮಳೆ ಬರಬೇಕಾಗಿದೆ. ಅಲ್ಲಲ್ಲಿ ಈಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಅನುಗ್ರಹ ಮಾಡ್ತಾರೆ ತಾಯಿ ಅಂತಕ್ಕಂಥ ಒಂದು ನಂಬಿಕೆಯ ಮೇಲೆ ಇವತ್ತು ಈ ಪಾದಯಾತ್ರೆಯನ್ನು ನಾವು ಮಾಡ್ತೇವೆ. ಆ ತಾಯಿ ಕರುಣಿಸಲಿ, ಮಳೆ ಬರಲಿ, ತುಂಗೆ ತುಂಬಲಿ, ರೈತನ ಬದುಕು ಹಸನಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮ ನಾಯಕರು, ನನ್ನ ಸಹೋದರರಾದ ವೆಂಕಟ ನಾಯಕರು ಕೂಡ ತಮ್ಮ ಅನಿಸಿಕೆಗಳನ್ನು ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.